ಇಲ್ಲಿ ನೋಡಿ ಪಾಪ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಅವರು ಕೆಲ್ಸಕ್ಕೆ ಬಂದಿದ್ದಾರೆ. ಯೂಟ್ಯೂಬ್ ಇಂದ ಪೇಮೆಂಟ್ ಬಂದ್ರು ಅವ್ರು ಕೆಲ್ಸಕ್ಕೆ ಬಂದಿದ್ದಾರೆ. ಅದಕ್ಕೋಸ್ಕರ ಬಂದಿದ್ದಾರೆ ಅಂತ ಕೇಳೋಣ ಬನ್ನಿ. ಬ್ರದರ್, ನಿಮ್ಗೆ ಯೂಟ್ಯೂಬ್ ಇಂದ ಪೇಮೆಂಟ್ ಬಂದ್ರು ಕೆಲ್ಸಕ್ಕೆ ಅದಕ್ಕೋಸ್ಕರ ಬಂದಿದ್ದೀರಾ? ಈಗ ಯೂಟ್ಯೂಬ್ ನಲ್ಲಿ ನೀವು ನೋಡ್ಬೋದು ಬ್ರದರ್, ಎಲ್ಲ ನಮ್ಮ ಕನ್ನಡ ಟೆಕ್ ಕಿಡ್ಸ್ ಫ್ಯಾನ್ಬರ್ಸ್ ಪ್ರತಿಯೊಬ್ಬರು ಕೂಡ ಏನಪ್ಪ ಹೇಳ್ಬೇಕ್ರೆ, ಯೂಟ್ಯೂಬ್ ನಲ್ಲಿ ಸರಿಯಾಗಿ ವ್ಯೂಸ್ ಬರ್ತಾ ಇಲ್ಲ, ಸರಿಯಾಗಿ ಕೂಡ ದುಡ್ಡು ಬರ್ತಾಯಿಲ್ಲ. ಯಾಕಂದ್ರೆ ಈ ಯೂಟ್ಯೂಬ್ ಫ್ಯಾಮಿಲಿ ನಂಬ್ಕೊಂಡೆ ನಮ್ಮ ಕುಟುಂಬ ಇದೆ. ಆ ಕುಟುಂಬ ನಡಿಬೇಕಾದ್ರೆ ದುಡ್ಡು ಬೇಕು. ಆ ದುಡ್ಡು ಬರಬೇಕೋಸ್ಕರ ಇಲ್ಲಿ ಬಂದಿದ್ದೀನಿ. ಇಲ್ಲಿ ನೋಡ್ಕೋಬಹುದು, ನಾನು ಬೆಳಿಗ್ಗೆ ಏನಂದ್ರೆ ಸಾಯಂಕಾಲವರೆಗೆ ದುಡಿತೀನಿ, ಕೂಲಿ ಕೆಲಸ ಮಾಡ್ತೀನಿ. ಯಾಕಪ್ಪ ಹೇಳ್ಬೇಕಾರೆ ಇಲ್ಲಿ ಇವರೆಲ್ಲ ನಮ್ಮ ಬ್ರದರ್ ಸಿಸ್ಟಮ್ ಇಲ್ಲೇ ನಮ್ಮ ಇದ್ದರವರು. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ನೀವು ನೋಡ್ಬೋದು ವ್ಯೂಸ್ ಅನ್ನೋದು ಕಡಿಮೆ ಆಗಿದೆ, ಮತ್ತು ಅದ್ರ ಜೊತೆಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಕೂಡ ಬರಲ್ಲ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ವ್ಯೂಸೇ ಬರಲಿಲ್ಲ ಅಂದ್ರೆ ಪೇಮೆಂಟ್ ಯಾವ ರೀತಿ ಬರುತ್ತೆ? ಆ ಪೇಮೆಂಟ್ ಬರ್ಬೇಕಾದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಯೂಟ್ಯೂಬ್ನಲ್ಲಿ ವಿಡಿಯೋಗೆ ಸಖತ್ತಾಗಿ ವ್ಯೂಸ್ ಬಂದರೆ ಮಾತ್ರ ಪೇಮೆಂಟ್ ಬರುತ್ತೆ. ಆ ದುಡ್ಡೇ ಬರಲಿಲ್ಲ ಅಂದರೆ ಪೇಮೆಂಟ್ ಬರೋಲ್ಲ. ಕುಟುಂಬ ಇರೋದು ಅದರ ಮೇಲೆ ಇದೆ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಹೊಟ್ಟೆಪಾಡು ನಡೆಸಬೇಕು. ಆ ಒಂದು ಕಾರಣಕ್ಕೋಸ್ಕರ ನಾವು ಈ ಕೆಲಸ ಕೂಡ ಯೂಟ್ಯೂಬರ್ಸ್ ತುಂಬ ಜನ ಅಂತಿರ್ತಾರೆ, ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಾ ಇಲ್ಲ, ಅದನ್ನ ಬರ್ತಾ ಇಲ್ಲ ಅಂತೇಳಿ ತುಂಬ ಜನ ಯೂಟ್ಯೂಬರ್ಸು ಯೂಟ್ಯೂಬ್ ಬಿಡಬೇಕಂತ ಅನಿಸ್ತಾ ಇದ್ದಾರೆ. ಆದ್ರೆ ಬಟ್ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ಈ ಒಂದು ಮೋಟಿವೇಶನ್ ಆಗಿರುತ್ತೆ. ಯಾಕಪ್ಪ ಅನ್ಬೇಕ್ರೆ ಯೂಟ್ಯೂಬ್ನಲ್ಲಿ ಎಲ್ಲರ ಲೈಫು ಹಂಗೆ ಇರಲ್ಲ. ಯಾಕಂದ್ರೆ ಒಂದು ಟೈಮ್ದಲ್ಲಿ ಮಿಲಿಯನ್ ಗಟ್ಟೆ ವ್ಯೂಸ್ ಬರುತ್ತೆ, ಒಂದು ಟೈಮ್ದಲ್ಲಿ ಜೀರೋ ಕೂಡ ಒಂದು ಕಡಿಮೆ ವ್ಯೂಸ್ ಬರುತ್ತೆ. ಯಾಕಪ್ಪ ಅನ್ಬೇಕಾರೆ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ನೀವು ನೋಡ್ಕೊಳ್ಬೋದು, IPL ಸ್ಟಾರ್ಟ್ ಆಗಿದೆ. IPL ಒಂದು ಕಾರಣದಿಂದ ಯೂಟ್ಯೂಬ್ನಲ್ಲಿ ಕಡಿಮೆ ವ್ಯೂಸ್ ಬರ್ತದೆ. ಅದರಲ್ಲಿ ನಮ್ಮ ಒಂದು ಟೆಕ್ ವಿಡಿಯೋ ಯಾರು ನೋಡ್ತಾರೆ, ಯಾರು ಸಪೋರ್ಟ್ ಮಾಡಲ್ಲ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ನಲ್ಲಿ ಒಂದು ಪ್ರಾಬ್ಲಮ್ ಆದ್ರೆ ಬಟ್ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ವ್ಯೂಸ್ ಬರ್ತಾಯಿಲ್ಲ ಚೆನ್ನಾಗಿ. ಯೂಟ್ಯೂಬ್ನಲ್ಲಿ ನಾವು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಕ್ಕಲ್ಲ, 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಲ್ಲ. ನಾವು ಯೂಟ್ಯೂಬರ್ಸ್ ಆಗೋಕ್ಕಾಗಲ್ಲ ಅಂತೇಳಿ ತುಂಬ ಜನ ಯೂಟ್ಯೂಬರ್ಸ್ ವೀಡಿಯೋ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ನಾನು ನಿಮಗೆ ಎಲ್ಲರಿಗೂ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಮ್ಮ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಒಂದೇ ನಿಮಗೆ ಮಾತು, ಏನಪ್ಪ ಅನ್ಬೇಕ್ರೆ ಯೂಟ್ಯೂಬ್ನಲ್ಲಿ ನಾನು ನಿಮಗೆ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ದುಡ್ಡುಗೋಸ್ಕರ ಅಂತ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಲ್ಲ. ಅದೇ ರೀತಿ ನಿಮಗೆ ಎಲ್ಲ ರೀತಿ ಸಜೆಷನ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಯೂಟ್ಯೂಬ್ನಲ್ಲಿ ದುಡ್ಡು ವ್ಯೂಸ್ ಯಾವುದೇ ಕಾರಣಕ್ಕೂ ನೋಡಬೇಡಿ ಈಗಿನ ದಿನದಲ್ಲಿ. ಯಾಕಪ್ಪ ಅನ್ಬೇಕ್ರೆ ನೀವು ಯೂಟ್ಯೂಬ್ನಲ್ಲಿ ಈಗಿನ ದಿನದಲ್ಲಿ ಯಾವ ರೀತಿ ಅಂದರೆ ಯೂಟ್ಯೂಬ್ ಅನ್ನೋದು 99% ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಆಗೋಕ್ಕಲ್ಲ. ಎಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ಅವನಂಗೆ ಯೂಟ್ಯೂಬ್ನಿಂದ ದುಡ್ಡು ತೊಗೋತೀನಿ ಅಂದು ಮಾಡ್ತೀನಿ. ಎಲ್ಲಿ ದುಡ್ಡು ಬರುತ್ತೆ? ಯೂಟ್ಯೂಬ್ನಲ್ಲಿ ನಿಮ್ಮ ಹತ್ರ ಟ್ಯಾಲೆಂಟ್ ಇರಬೇಕು, ಅದನ್ನ ಬಿಟ್ಟು ಏನೂ ಆಗಲ್ಲ. ಎಲ್ಲರಿಗೂ ಅನ್ಸುತ್ತೆ, ನನಗೂ ಕೂಡ ಬೇಜಾರಾಗುತ್ತೆ, ನಾನು ಕೂಡ ಕೂಲಿ ಕೆಲಸ ಮಾಡ್ತೀನಿ, ಯೂಟ್ಯೂಬ್ನಲ್ಲಿ ದುಡ್ಡು ಬರ್ತಲ್ಲ ಅಂತ ಇರ್ತೀನಿ. ದುಡ್ಡು ಬರಲ್ಲ, ನನಗೂ ಕೂಡ ಒಮ್ಮೆ ಪೇಮೆಂಟ್ ಆಗಲ್ಲ. ಯಾರ ಮುಂದೆ ಹೇಳೋದು ನನ್ನ ಪ್ರಾಬ್ಲಮ್? ಯಾರ ಮುಂದೆ ಹೇಳೋಕ್ಕಾಗಲ್ಲ. ಆದ್ರೆ ಬಟ್ ಅದಕ್ಕೆ ಕಾರಣ ಏನು? ವ್ಯೂಸ್ ಕಾರಣ. ಆದ್ರೆ ಬಟ್ ನಾವು ಏನು ಮಾಡ್ಬೇಕು, ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ಬೇಕು ಅಷ್ಟೇ. ಎಲ್ಲ ಯೂಟ್ಯೂಬರ್ಸ್ ಹೇಳೋದು ಅಷ್ಟೇ. ನಾನು ನಿಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ವ್ಯೂಸ್ ಕವರ್ ಆಗುತ್ತೆ. ಒಳ್ಳೆ ಟಾಪಿಕ್ ತೊಗೊಳ್ಳಿ, ಟ್ರೆಂಡಿಂಗ್ ಟಾಪಿಕ್ಗೆ ಮಾಡಿ. ಕಂಟೆಂಟ್ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ತಮ್ನೇಲ್ ಮಾಡ್ತಾರೆ, ಯಾವ ರೀತಿ ಟೈಟಲ್ ಮಾಡ್ತಾರೆ, ಯಾವ ರೀತಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತಾರೆ, ಅದು ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಡೈಲಿ ಅನ್ನೋದು ವೀಡಿಯೋ ಅಪ್ಲೋಡ್ ಆಗಿರ್ಬೇಕು. ಪ್ರತಿಯೊಬ್ಬರು ಹೇಳ್ಬೇಕಾರೆ ಇಲ್ಲಿ ನಾನು ಕೂಲಿ ಕೆಲಸ ಬಂದಿದ್ದೆ ಅನ್ನೋದು ಯಾವ ಒಂದು ಕಾರಣಕ್ಕೋಸ್ಕರ ಹೇಳ್ಬೇಕಾರೆ ನಾನು ಕುಟುಂಬ ನಡೆಸಬೇಕು, ಆ ಒಂದು ಕಾರಣಕ್ಕೋಸ್ಕರ ಬಂದಿದ್ದೀನಿ. ಅದನ್ನ ಬಿಟ್ಟು ನಾನು ಕೂಡ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ಬೋದು. ಇದಕ್ಕಿಂತ ಡಬಲ್ ಪೇಮೆಂಟ್ ಬರುತ್ತೆ ಯೂಟ್ಯೂಬ್ನಲ್ಲಿ ದುಡ್ಡು ಬರಲ್ಲ ಅಂತೇಳಿ ದುಡ್ಡು ಬರುತ್ತೆ. ಆದ್ರೂ ಬಿಟ್ಟು ಆ ದುಡ್ಡಿಗೋಸ್ಕರ ಎಷ್ಟೋ ಕಷ್ಟಪಡ್ಬೇಕು. ಆ ಕಷ್ಟಪಡ್ತಾ ಇದ್ದೀನಿ ನಾನು ಕೂಡ. ಇಲ್ಲಿ ಕೂಡ ಕೆಲಸ ಮಾಡ್ತೀನಿ, ಅಲ್ಲಿ ಕೂಡ ಹೋಗಿ ವೀಡಿಯೋ ಮಾಡ್ತೀನಿ. ಈಗ ಚಾನೆಲ್ ಸರಿಯಾಗಿ ಬಂದ್ಬಿಟ್ಟು ಒಂದು ಸ್ಟ್ರೈಕ್ ಬಂದಿದೆ. ಸ್ಟ್ರೈಕ್ ಬಂದರೆ 7 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. 7 ದಿನಗಳ ಕಾಲ ಮನೆಯಲ್ಲಿ ಕೂತು ಏನು ಮಾಡೋದು? ಆ ಒಂದು ಕಾರಣಕ್ಕೋಸ್ಕರ ನಾನು ಕುಟುಂಬ ನಡೆಸಬೇಕು, ಈಗಾದರೂ ನಾನು ಕುಟುಂಬನ ಸಾಗಿಸ್ಬೇಕು ಅಂತೇಳಿ ಕೂಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಇದೇ ನೋಡಿ ನಾನು ಮಾಡೋವಂಥ ಕೂಲಿ ಕೆಲಸ. ಇವತ್ತು ಕಬ್ಬು ಹಚ್ಚಕ್ಕೆ ಬಂದಿದ್ವಿ ಎಲ್ಲರೂ ಕೂಡ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಡೀ ರೌಂಡ್ ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲೆಲ್ಲ ಕಬ್ಬು ಹಚ್ಚಕ್ಕೆ ಬಂದಿದ್ದೀವಿ ನಾನು ನೋಡ್ಬೋದು. ನೀವು ಮುಂದ್ಗಡೆ ತೋರಿಸ್ತೀನಿ ನೋಡಿ, ಇಲ್ಲಿ ಬಂದು ಇಲ್ಲೆಲ್ಲ ನಿಮಗೆ ಒಂದೊಂದಾಗಿ ಯಾವ ರೀತಿ ಕಬ್ಬು ಹಚ್ತೀವಿ. ಇದು ನೀವು ನೋಡಿರ್ತೀರ ರೈತರಿಗೆ ಕೆಲಸ. ಕಬ್ಬು ಹಚ್ಚಬೇಕು ಎಲ್ಲ ಈ ರೀತಿ. ಕಬ್ಬು ಹಚ್ಚಿದಾಗ ನಮಗೆ ಒಂದು ದಿನಕ್ಕೆ ಎಷ್ಟು ಪೇಮೆಂಟ್ ಕೊಡ್ತಾರೆ ಅಂದ್ರೆ ಬೇಕಾರೆ, ಈಗ ನಾವು ಮಾಡಿದ್ರೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಾಯಂಕಾಲ 6:30 ಗಂಟೆವರೆಗೆ ಮಾಡಿದರೆ 400 ರೂಪಾಯಿ ದುಡ್ಡು ಕೊಡ್ತಾರೆ. ಮೇಲೆ ನಮ್ಮ ನೋಡಿ ಆ ಮಳೆ ರಾಯ ಕೂಡ ಗರ್ಜಿಸ್ತಾ ಇದ್ದಾನೆ. ಯಾಕಂದ್ರೆ ಹೇಳ್ಬೇಕಾರೆ ಈ ಬಡವ್ರ ಕಷ್ಟ ಅವನಿಗೂ ಕೂಡ ಗೊತ್ತಾಗಲ್ಲ. ಯಾಕಂದರೆ ಮಳೆ ಆದರೆ ಕೆಲಸ ಬಂದಾಗುತ್ತೆ, ಆಫ್ ಪೇಮೆಂಟ್ ಆಗುತ್ತೆ. ಆ ಮಳೆ ರಾಯರನ್ನು ಕೂಡ ಹೇಳ್ತೀನಿ, ಆಗೋದಾಗುತ್ತೆ, ಮನೆ ಹೋಗೋದ ನಂತರ ಮಳೆ ಆಗೋ. ಅದನ್ನ ಬಿಟ್ಟು ಈ ರೀತಿ ಬಡವರ ಒಟ್ಟಿ ಮೇಲೆ ಹೊಡಿಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ, ಸಪೋರ್ಟ್ ಮಾಡಿ ಎಲ್ಲರಿಗೆ. ನನಗೆ ಒಬ್ಬನೇ ಅಲ್ಲ, ನಾನು ಒಬ್ಬನೇ ಯೂಟ್ಯೂಬರ್ಸ್ ಅಲ್ಲ, ನನಗಿಂತ ಡಬಲ್ ಯೂಟ್ಯೂಬರ್ಸ್ ಇದ್ದಾರೆ, ನನಗಿಂತ ಡಬಲ್ ಟ್ಯಾಲೆಂಟ್ ಇದ್ದವ್ರು ಇದ್ದಾರೆ ನಮ್ಮ ಕನ್ನಡ ಯೂಟ್ಯೂಬರ್ಸ್. ಅವರು ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಕೂಡ ಬೆಳೆಸಿ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತೀನಿ. ಯಾರೆಲ್ಲ ವ್ಯೂಸ್ ಬರ್ತಲ್ಲ, ಪೇಮೆಂಟ್ ಬರ್ತಲ್ಲ, ಸಬ್ಸ್ಕ್ರೈಬರ್ಸ್ ಬರ್ತಲ್ಲ, ನಾವು ಪ್ರತಿಯೊಬ್ಬರು ಇರ್ತೀನಿ. ಈ ಒಂದು ಪ್ರತಿಯೊಬ್ಬರು ಕೂಡ ತಪ್ಪದೆ ಈ ಒಂದು ನೋಡಿದ್ದೀರಾ, ನಿಮ್ಗೆ ಅನಿಸೇ ಇರುತ್ತೆ. ಎಲ್ಲರಿಗೂ ದಯವಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿ ನಿಲ್ಸಲ್ಲ ತಾನೆ.
ನಿಲ್ಸಲ್ಲ ಅಂದರೆ ಚಿಕ್ಕದೇ ಕಮಿಟಿಗೆ ಅಂತ ನೀವು ಕೂಡ ಯೂಟ್ಯೂಬರ್ಸ್ ಆಗಿ ನಾನು ಕೂಡ ನೀವು ಆಲ್ ದ ಬೆಸ್ಟ್. ಪ್ರತಿಯೊಬ್ಬರು ಕೂಡ ನನ್ನ ಜೀವನದಲ್ಲಿ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್ ಎಷ್ಟು ಸಪೋರ್ಟ್ ಮಾಡಬೇಕು ಅಷ್ಟೆಲ್ಲ ನಾನು 2 ಕೈಯಿಂದ ನಿಮಗೆ ಸಪೋರ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಆಗಬೇಕಂದ್ರೆ ಸ್ವಲ್ಪ ತಾಳ್ಮೆ ಇರಬೇಕು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಮ್ಮೆ ಬರಲ್ಲ. ಪ್ರತಿದಿನ ಒಂದು ಸ್ವಲ್ಪ ತಾಳ್ಮೆಯಿಂದ ಮಾಡಿ. ಎಲ್ಲ ಸಿಗುತ್ತೆ ಯೂಟ್ಯೂಬ್ನಲ್ಲಿ, ಇದೆ ಅನ್ನೋದಿಲ್ಲ, ಪ್ರತಿಯೊಂದು ಕೂಡ ಸಿಗುತ್ತೆ. ನೀವು ಯೂಟ್ಯೂಬ್ನಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ. ಆಟೋಮೆಟಿಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಏನಿದೆಲ್ಲ ಅಮೌಂಟು ಅದು ನಿಮ್ಗೆ ಗೊತ್ತಾಗಲ್ಲ. ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಇದೆ ಆ ರೀತಿ ಬರುತ್ತೆ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ವೀಡಿಯೋ ಅಪ್ಲೋಡ್ ಮಾಡಿ. ವ್ಯೂಸ್ ಬರಲಿಲ್ಲ ಯಾರು ಕೂಡ ಬೇಜಾರು ಹೋಗಬೇಡಿ ಅಂತ ಈ ಒಂದು ನಿಮಗೋಸ್ಕರ ಮೋಟಿವೇಷನ್ಗೋಸ್ಕರ ಈ ಒಂದು ಮಾಡಿದ್ದೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಎಲ್ಲ ಇರ್ತೀನಿ. ಇದೇ ನೋಡಿ ನಾನು ಮಾಡುವಂಥ ಕೂಲಿ ಕೆಲಸ. ಪ್ರತಿಯೊಬ್ಬರು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದೇ ರೀತಿಗಳು ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಅದು ಈಗ ನೀವು ಬೇಗ ಒಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಂಚೆ ಪ್ರತಿಯೊಬ್ಬ ಕಾಂಟ್ಯಾಕ್ಟ್ಸ್ ಫ್ಯಾಮಿಲೀಸ್ ಎಲ್ಲರಿಗೂ ಇರ್ತೀನಿ. ಯಾರೆಲ್ಲ ವ್ಯೂಸ್ ಬರ್ತಾರ ಯೂಟ್ಯೂಬರ್ಸ್ ಆಗಬೇಕಂತ ಇದ್ರೆ ಇನ್ನು ಮುಂದೆ ಅವ್ರಿಗೆಲ್ಲ ಇರ್ತೀನಿ. ಇದೆಲ್ಲ ನಿಮಗೊಂದು ಮೋಟಿವೇಶನ್. ಯಾರು ಕೂಡ ತಪ್ಪದೆ ವಿಡಿಯೋ ಮಾಡೋದು ನಿಲ್ಸಕ್ಕೆ ಹೋಗ್ಬಿಡಿ. ಎಲ್ಲರೂ ಯೂಟ್ಯೂಬರ್ಸ್ ಆಗಿ ಎಲ್ಲರೂ ಆಲ್ ದ ಬೆಸ್ಟ್ ಅಂತ ಯೂಟ್ಯೂಬ್ ಕಾಂಟ್ಯಾಕ್ಟ್ಸ್ ಫ್ಯಾಮಿಲೀಸ್ ಎಲ್ಲ ಜೀವನ ಮತ್ತೆ ನಾನು ಸಿಗ್ತೀನಿ. ಬಾಯ್ 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 ಬಾಯ್.